ಆಫ್ಟರ್ ಲಾಂಗ್ ಟೈಮ್ ಸ್ವಲ್ಪ ಗ್ಯಾಪ್ ಕೊಟ್ಟಿದೆ ಬೆಳಗಿಂದ. ಈ ಥರ ವೆದರ್ ಇದ್ದರೆ ಮೋಸ್ಟ್ ಪ್ರಾಬ್ಲಿ ಬಿಸಿಲು ಬಂದೇ ಬರುತ್ತೆ. ನೋಡಿ ಸ್ವಲ್ಪ ಸೂರ್ಯ ಎಲ್ಲ ಕಾಣಿಸ್ತಾ ಇದೆ. ಟ್ರೆಂಚ್ ಕೆಲಸನೂ ಆಗ್ತಾ ಇದೆ ಇಲ್ಲಿ ನೋಡಿ. ಟ್ರೆಂಚ್ ತೆಗ್ದಂಗೆ ಒಂದು ನೀರು ಹೆಂಗೆ ನಿಂತಿದೆ ನೋಡಿ. ಈಗ ಇದೆಲ್ಲ ಓಪನ್ ಮಾಡ್ಕೊಂಡ್ಬಿಡ್ತೀವಿ. ಓಪನ್ ಮಾಡಿ ಮೇನ್ ಚಂಡಿಂದ ಕಳಿಸ್ತೀವಿ. ಸದ್ಯನೇ ಕೆಲಸ ಇರೋದು ಈಗ ವೀಡಿಂಗ್ ಎಲ್ಲ. ಬನ್ನಿ ಇಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಇದೆಲ್ಲ ಅಂತ. ಎಲ್ಲ ಹಾಕ್ಬೋದು ಇದೆಲ್ಲ. ಇದು ಈ ಸತಿ ನಟಿದ್ದು ಜೂನ್ 15 ನೋಡಿ ನೀಲಮುಂಡಿ. ಫ್ರೆಂಡ್ಸ್ನ ಮೀಟ್ ಆಗ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿ ಲೈಫ್ ಆಗಿಬಿಟ್ಟಿದೆ ಈಗ. ಮೊದಲ ರೆಗ್ಯುಲರ್ ಮೀಟ್ ಆಗ್ತಿದ್ವಿ. ಈಗ ಟೈಮ್ ಸಿಕ್ಕಿದಾಗಂತೂ 100% ಹೋಗಿ ಮೀಟ್ ಆಗ್ತೀನಿ ನಾನು. ಬನ್ನೀಗ ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಈಗ ಏನಂದ್ರೆ ನಾವು ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ ಯಾವುದಿರ್ಬೋದು ಅಂತ. ಪರೋಟ ಥರ ಏನೋ ಕೊಟ್ಟರು, ಅದರೊಳಗೆ ಚಿಕನ್ನು ಮತ್ತು ಎಗ್ಗು ಪರೋಟ ಸಖತ್ ಕಾಂಬಿನೇಷನ್ ಅಲ್ಲ. ಗುಡ್ ಮಾರ್ನಿಂಗ್. ಗೊಬ್ಬರ ಹಾಕಬೇಕು. ಆಫ್ಟರ್ ಲಾಂಗ್ ಟೈಮ್ ಸ್ವಲ್ಪ ಗ್ಯಾಪ್ ಕೊಟ್ಟಿದೆ ಬೆಳಗಿಂದ. ಈ ಥರ ವೆದರ್ ಇದ್ದರೆ ಮೋಸ್ಟ್ ಪ್ರಾಬ್ಲಿ ಬಿಸಿಲು ಬಂದೇ ಬರುತ್ತೆ. ನೋಡಿ ಸ್ವಲ್ಪ ಸೂರ್ಯ ಎಲ್ಲ ಕಾಣಿಸ್ತಾ ಇದೆ. ಬನ್ನೀಗ ಹೋಗಿ ಗೊಬ್ಬರ ಹಾಕ್ಸೋ ಮಾಡೋಣ. ಒಳ್ಳೆ ವೆದರು ನೋಡಿ, ಸೂಪರ್ ಸೂಪರ್. ಬನ್ನೀಗ ಹೋಗಿದ್ದೀರಲ್ಲಿ ಎಷ್ಟು ಜನ ಹೋಗಿದ್ದಾರಲ್ಲಿ? ಆಗೋಣ. ಏನು ಮಾಡ್ತೀರಾ ಮತ್ತೆ ಇಟ್ಬಿಟ್ಟು ಬನ್ನಿ. ಬನ್ನಿಗೆ ಹೋಗೋಣ ಈಗ. ಹಾಗೆ ಇಲ್ಲಿ ಗೊಬ್ಬರ ಹಾಕಾಗಿತ್ತು, ಇಲ್ಲಿ ಆಗಿರಲಿಲ್ಲ. ಬನ್ನೀಗ ಏನಂದ್ರೆ ಟ್ರ್ಯಾಕ್ಟ್ರ್ ಈಗ ಸ್ವಲ್ಪ ಓಡಿಸೋದು ಸ್ವಲ್ಪ ಕಷ್ಟ. ಆ ಕಡೆ ಈ ಕಡೆ ಎಳೀತದೆ. ಫೋರ್ ವೀಲ್ ಡ್ರೈವ್ ಎಲ್ಲ 2 ವೀಲ್ ಇದು. ಈಗ ಎತ್ಕೊಂಡು ಹೋಗ್ತಾ ಇದ್ದಾರೆಲ್ಲ. ಬನ್ನೀಗ ಗೊಬ್ಬರ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಮತ್ತು ಟ್ರೆಂಚ್ ಕೆಲಸನೂ ಆಗ್ತಾಯಿದೆ ಇಲ್ಲಿ ನೋಡಿ. ಟ್ರೆಂಚ್ ತೆಗ್ದಂಗೆ ಒಂದು ನೀರು ಹೆಂಗೆ ನಿಂತಿದೆ ನೋಡಿ. ಈಗ ಇದೆಲ್ಲ ಓಪನ್ ಮಾಡ್ಕೊಂಡ್ಬಿಡ್ತೀವಿ. ಓಪನ್ ಮಾಡಿ ಮೇನ್ ಚಂಡಿಂದ ಕಳಿಸ್ತೀವಿ. ಎಷ್ಟೋ ದಿನ ಆದಮೇಲೆ ಈ ಬಿಸಿಲು ನೋಡ್ತಾ ಇರೋದು. ಆದರೆ ಯಾವಾಗ ಬೇಕಾದ್ರೂ ಮಳೆ ಬರೋ ಚಾನ್ಸಸ್ ಇದೆ. ಯಾಕೆಂತಂದರೆ ನೋಡಿ ಅಲ್ಲೆಲ್ಲ ಫುಲ್ ಮೋಡ ಆಗ್ತಾಯಿದೆ ನೋಡಿ. ಹೀಗೆ ಅಲ್ಲ, ಮೋಡ ಬಂದರೂ ಓಕೆ, ಮಳೆ ಬರಬಾರ್ದು ನೋಡಿ. ಇಲ್ಲೆಲ್ಲ ತರ್ತಾ ಇದ್ದಾರೆ. ಈಗ ಸದ್ಯ ಬೇರೆ ಇದೆ, ಹೊಡಿಬೇಕು. ಸದ್ಯನ ಹೊಡಿಬೇಕು ಈಗ ನೆಕ್ಸ್ಟಿಗೆ. ಸದ್ಯನೇ ಕೆಲಸ ಇರೋದು ಈಗ ವೀಡಿಂಗ್ ಎಲ್ಲ. ಬನ್ನಿ ಊಟಕ್ಕೆ ಬಂದಿದ್ದೀವಿ. ಏನು ಮಾತು? ಸಾಕು ಇಷ್ಟೇ ಸಾಕು. ಸಲಾಡ್ ಹಾಕಮ್ಮ, ಸಾಕು ನನಗೆ. ಏನು ಪಾಪ ಹೇಳ್ಬೇಕಲ್ಲ ನಿಂಗೆ. ಹಾಕು ಅಂದರೂ ನಿಂಗೆ ಹಾಕಲ್ಲ, ನಂಗೆ ಸಾಕು ಅಂದರೂ ಹಾಕ್ತಾರೆ. ಏನು ವಾಟ್ ಈಸ್ ದಿಸ್? ಚಿಕನ್ ಫ್ರಿಜ್ನಲ್ಲಿ ಇಟ್ಬಿಟ್ಟು ಇಲ್ಲಿ ಬಂದು ವೆಜಿಟೇಬಲ್ ಪಲಾವ್ ಅಂತ ತರಕಾರಿ ತಿನ್ನಿ ಅಂತ. ಗೆಸ್ ತಿನ್ನೋಣ ಈಗ. ಚೆನ್ನಾಗಿಲ್ಲಲ್ಲ? ಚೆನ್ನಾಗಿದೆ. ಬೆಸ್ಟ್ ವೆದರ್ ಅನ್ಬೋದು ಗೊಬ್ಬರ. ಹೌದೌದು ನಿಜವಾಗ್ಲೂ. ಬನ್ನಿ ಇವತ್ತು ಒಳ್ಳೆ ವೆದರ್ ಇದೆ. ಹೌದು, ನೆನ್ನೆನೂ ಒಳ್ಳೆ ವೆದರ್ ಇತ್ತು ನೋಡಿ. ಇದು ಫಸ್ಟ್ ಕ್ಲಾಸ್ ವೆದರ್ ಈಗ ಅಲ್ಲ. ನೋಡಿ ಈಗ ಗೊಬ್ಬರ ಹಾಕ್ತಾಯಿದ್ದೇವೆ. 15 ಅಲ್ಲ ಬರಬಟ್ಟಲ್ರಿ. ಈಗ ಮೆಣಸು ಕಾಲಿಗೆ ಇಷ್ಟೇ ಉಳ್ತಿರೋದು. ಆದರೆ ನೋಡಿ ಒಂದೇನು ಹೇಳಬೇಕು ಅಂತಂದರೆ ಇಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಇದೆಲ್ಲ ಅಂತ. ಎಲ್ಲ ಹಾಕ್ಬೋದು ಇದೆಲ್ಲ. ಈಗ ಹಾಕ್ಸ್ಬೇಕು, ಎಲ್ಲ ಹಾಕ್ಸ್ಬೇಕು ಪಾಪ. ನೋಡಿ ಇದು ನೋಡಿ ಚೆನ್ನಾಗಿ ಬಂದಿದೆ. ತೆಂಗಿನ ಮರ ಇದೆಯಲ್ಲ, ಹಾಂ ಈಗ ಒಂದು 5 ಹಾಕ್ಬೇಕು ಇಲ್ಲಿ. ನಾನು ಟ್ರೆಂಚ್ ಹತ್ರ ಬರ್ತೀನಿ. ಹಿಂಗೆ ಹೋಗ್ತೀಯಲ್ಲ, ಹಿಂಗೆ ಹೋಗಿ ಬಂದು. ಹಾಂ ಇದು ನೋಡಿ. ಇದು ಈ ಸತಿ ನಟಿದ್ದು ಜೂನ್ 15 ನೋಡಿ ನೀಲಮುಂಡಿ. ಇದನ್ನು ಟಿಪ್ ನೋಡಿ ಸ್ವಲ್ಪ ಗೊತ್ತಾಗ್ಬಿಡುತ್ತೆ. ಬನ್ನಿ, ವೆದರ್ ಮಾತ್ರ ಭಾರಿ ಚೆನ್ನಾಗಿದೆ. ಸ್ವಲ್ಪ ಮಳೆ ದೂರ ಆದಂಗಿದೆ, ಆದರೆ ದೂರ ಆಗಿಲ್ಲ. ಸೆಪ್ಟೆಂಬರ್ 15 ಮೇಲೆ ಬರ್ತಾಯಿದೆ. ಸೆಪ್ಟೆಂಬರ್ 15 ಈ ವ್ಲಾಗ್ ಲೇಟಾಗಿ ಬರ್ಬೋದು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ವ್ಲಾಗ್ಸ್ ಪೆಂಡಿಂಗ್ ಇದೆ. ನೆಟ್ವರ್ಕ್ ಇಶ್ಯೂ ಇದೆ, ಯಾಕೆ ಇಂಟರ್ನೆಟ್ ಅಪ್ಲೋಡ್ ಆಗ್ತಾಯಿಲ್ಲ. ಹಾಗೆ ಬನ್ನಿ. ಬನ್ನಿ ಅಷ್ಟೇ ಗೊಬ್ಬರ ಆಗ್ತದೆ. ಮತ್ತು ಟ್ರೆಂಚ್ ಕೆಲಸನೂ ಆಗ್ತಿದೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಇಲ್ಲೆಲ್ಲ ಪುನಃ ಸೆಕೆಂಡ್ ಟೈಮ್ ಪುನಃ ಸೋಸ್ಬೇಕಿದ್ದಲ್ಲ ಫುಲ್. ಈಗ ಮೈನ್ ಚಂಡಿಲಿ ಹೋಗ್ತಾ ಇದೆ. ಫ್ರೆಂಡ್ಸ್ನ ಮೀಟ್ ಆಗ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿ ಲೈಫ್ ಆಗಿಬಿಟ್ಟಿದೆ ಈಗ. ಮೊದಲ ರೆಗ್ಯುಲರ್ ಮೀಟ್ ಆಗ್ತಿದ್ವಿ. ಈಗ ಟೈಮ್ ಸಿಕ್ಕಿದಾಗಂತೂ 100% ಹೋಗಿ ಮೀಟ್ ಆಗ್ತೀನಿ ನಾನು. ಎಸ್ ಬನ್ನಿ ಈಗ ನೋಡಿ ನಮ್ಮ ಜೊತೆ ರಾಘೋಣ. ನಮಸ್ಕಾರ, ಏನು ಸಮಾಚಾರ? ಹೇಳ್ಬೇಕಾರ್ತಿ ನೋಡಿ ರಾಘೋಣ ಇದ್ದಾರೆ. ಹಿಂದ್ಗಡೆ ನಚಿ ಬಾರಮ್ಮ ಮುಂದೆ. ಲೈಟು ಅಲ್ಲಿ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ದೆ. ನಚಿ ಇದ್ದಾನೆ ನೋಡಿ, ನಚಿಲಿದ್ದಾನೆ. ಮತ್ತು ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಷ್ಟೊತ್ತಿಗೆ ಹೊರಗಡೆ ಹೋಗಿ ಬರೋಣ ಅಂತ. ಯಾಕೆ ಅಂತಂದರೆ ನಾವೀಗ ಮೊದಲ ರೆಗ್ಯುಲರ್ ಸಿಗ್ತಾ ಇದ್ವಿ. ಸಿಕ್ಕಿದಾಗಂತೂ ನಾವು ಹೊರಗಡೆ ಹೋಗ್ತೀವಿ. ಯಾಕೆಂದರೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಏನೇ ಕಷ್ಟ ಇರಲಿ ಫ್ರೆಂಡ್ಸ್ ಜೊತೆ ಅಂತೀವಿ ನಾವು ವಿದ್ಯಾರ್ಥಿ ಮಾತಾಡ್ಕೊಂಡು ಆರಾಮ್ಸೆ. ಮತ್ತೆ ರಾಘೋಣ ಏನು ಸಮಾಚಾರ? ಎಲ್ಲ ಹೇಳ್ಬೇಕಾರ್ತಿ. ಅಂತೂ 5 ತಿಂಗಳಾದ್ಮೇಲೆ ಒಂದು 2 ದಿನ ಬಿಸಿಲು ಕಂಡಿದ್ದೀವಿ ಈಗ. ಖುಷಿಗೂ ಖುಷಿ ನಿಜವಾಗ್ಲು. ಬೆಳಿಗಿಂದ ಬಿಸಿಲು, ಒಳ್ಳೆ ಬಿಸಿಲಲ್ಲಿ ನಿಲ್ಲೋಣ ಅನ್ಸಲ್ಲ ಹೋಗಿ. ಹೌದು,
ಮತ್ತೆ ಅಣ್ಣ ಸಮಾಚಾರ? ಆದ್ರೆ 2 ದಿನಕ್ಕೆ ಜನ ಸುಸ್ತಾಗಿದ್ದಾರೆ. ಹೌದೌದು, 2 ಬಿಸಿಲಿಗೆ ಜನ ಸುಸ್ತಾಗಿದ್ದಾರೆ. ಅದೇ ಇನ್ನೊಂದು 3 ದಿನ ಇರುತ್ತೆ ಅಷ್ಟೇ ಬಾಸ್. ಹಂಗೆ ಮತ್ತೆ ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನಮ್ಮನ್ನ? ಹಿಂಗ್ ಹೋಗೋಣ ಸಕಲೇಶ್ಪುರಕ್ಕೆ, ಆಮೇಲೆ ಮುಂದೆ ನೋಡೋಣ ಅಂತ. ಸೂಪರ್, ಬನ್ನಿ. ಈಗ ಅಲ್ಲಿ ಹೋದ್ಮೇಲೆ ನಾನು ಮಾತಾಡ್ತೀನಿ. ನಜ್ಜಿ ಮತ್ತೆ ವಿಶೇಷ ರದ್ದಿ ಬಿಸಿಲು ಬಂದಿರೋದಕ್ಕೆ ಸರ್ಪ್ರೈಸ್ ಆಗಿ ಎಲ್ಲೋ ಹೋಗ್ತಾ ಇದೀವಿ. ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಬನ್ನಿ, ಈಗ ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಈಗ ಏನಂದ್ರೆ ನಾವು ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ, ಯಾವ್ದಿರ್ಬೋದು ಅಂತ. ಏನಣ್ಣ ಎಲ್ಲಿಗೆ ಹೋಗೋಣ ಈಗ? ಈಗ ಅದೇ ಹುಡುಕೋದು ಫಸ್ಟ್ ಹುಡ್ಕೋಣ, ಹುಡುಕ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಎಲ್ಲಿಗೆ ಹೋಗೋದು ಅಂತ. ಏನಮ್ಮ ನಜ್ಜಿ ಮತ್ತೆ ವಿಶೇಷ? ಎಂತ ಹೇಳೋದು, ಒಂದು ಖುಷಿ. ಎಷ್ಟೇ ಬಿಸಿ ಇದ್ರೂ ಸಾಯಂಕಾಲ ಒಟ್ಟಿಗೆ ಸೇರಕ್ಕೆ ಒಂದು ಫ್ರೀ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಅಟ್ಲೀಸ್ಟ್ ನಾವು ತಿಂಗಳಿಗೆ ಒಂದ್ಸತಿ ಸಿಗ್ತಾ ಇದ್ದೀವಿ. ಹಂಗೆ ಬನ್ನಿ ಈಗ ಹೋಗೋಣ. ಈಗ ಸಕಲೇಶ್ಪುರ ಹೈವೇ ಆದಮೇಲಂತೂ ಈ ಕಡೆ ಯಾರು ಟ್ರಾಫಿಕ್ ಇಲ್ದಂಗೆ ಆಗಿದೆ ಈಗ ಮೇನ್ ಸಿಟಿಲಿ. ಹೌದು ನೋಡಿ, ಬನ್ನಿ. ಇಲ್ಲಿ ಲಾಸ್ಟಿಗೆ ನಚ್ಚಿ ಒಂದು ಹೋಟ್ಲಿಗೆ ಕರ್ಕೊಂಡ್ಬಂದ, ಟೌನ್ ಸ್ಕ್ವೇರ್ ಅಂತ. ನಾವು ಆಟೋದಲ್ಲಿ ಬೇರೆ ಬಂದ್ವಿ, ಕಾರಲ್ಲಿ ನಿಲ್ಲಿಸ್ಬಿಟ್ಟು. ಮನೆ ಹೆಂಗೆ ನೋಡ್ಕೊಂಬಿಟ್ಟ ಏನಾಗೋಣ, ಏನಮ್ಮ ಎಲ್ಲ ಕಣ್ಣಿಡ್ದು ಬಿಟ್ಟಿದ್ಯಾ ಇನ್ಸ್ಟಾಗ್ರಾಮ್ ನೋಡ್ಕೊಂಡು. ಇಲ್ಲ ಈಗ ಬಂದಿದ್ದೀವಿ ಅಂತೂ. ಓಕೆ, ಒಂಥರ ಫ್ಯಾಮಿಲಿ ಕೂತ್ಕೊಂಡ್ಬಿಟ್ಟು ತಿನ್ನೋಂಥ ಒಂದು ಹೋಟೆಲ್ಲು. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಇರಲಿಲ್ಲ. ನಿಜವಾಗ್ಲೂ ಸಕಲೇಶ್ಪುರ ಬಂದಿದ್ದು ಬೇಜಾರಾಗಲಿಲ್ಲ. ನೋಡಿ ಎಲ್ಲ ಕೂತಿದ್ದೀವಿ ಇಲ್ಲಿ. ನೋಡಿ 3 ಜನ. ನೈಸ್ ಆರ್ಡ್ರ್ ಮಾಡಿದ್ದೀವಿ. ಇಲ್ಲಿ ಮಂದಿ ಎಲ್ಲ ಇದೆ, ಒಂಥರ ಅರೇಬಿಕ್ ಫುಡ್ಡು. ಮಂದಿ ಎಲ್ಲ ಇದೆ. ನಾವು ಏನು ಆರ್ಡ್ರ್ ಮಾಡಿ, ನಾವು ಗ್ರಿಲ್ ನಾವು ಬಂದುಬಿಟ್ಟು ಈಗ ಶೀಖ್ ಕಬಾಬ್ ಆ ಥರ ಆರ್ಡ್ರ್ ಮಾಡಿದ್ದೀವಿ. ನೋಡೋಣ, ಬ್ಯಾಟರ್ ಥರ ನೋಡೋಣ. ಹಂಗೆ ಒಂದು ಪರೋಟ ಥರ ಏನೋ ಕೊಟ್ಟರು. ಅದರೊಳಗೆ ಚಿಕನ್ನು ಮತ್ತು ಎಗ್ಗು ಪರೋಟ. ಸಖತ್ ಕಾಂಬಿನೇಷನ್ ಅಲ್ಲ? ಏನಣ್ಣ ಚೆನ್ನಾಗಿದೆಲ್ಲ? ಸಕಲಾಗಿದೆ ಮಾತ್ರ. Know that the ride or die. I keep boys by my side. Know that the ride or die. I keep boys.